ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದ್ದ ಸಹ ಕಲಾವಿದರಿಗೆ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಹ ಕಲಾವಿದರು ಕೆಲವರು ಆರೋಪವನ್ನ ಮಾಡಿರುವಂತದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಇದ್ದಾರೆ ಸಿನಿಮಾದ ನಿರ್ದೇಶಕರಾದ ಶ್ರೀರಾಜ್ ಅವರು. ಕಂಪ್ಲೇಂಟ್ ಕೊಡೋದಕ್ಕೆ ತಲಗಟ್ಟಪುರ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತದ್ದು. ಅವರು ಮಹೇಶ್ ಗುರು ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು, ಜೊತೆಗೆ ಸ್ವರ್ಣ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡ್ಸೋಣ ಅವ್ರನ್ನ. ಸರ್, ಈಗ ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಅಂದರೆ ನಮಗೆ ಕೊತ್ತಲವಾಡಿ ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಿದ್ದೀವಿ 3 ತಿಂಗಳ ಕಾಲ, ನಮಗೆ ಪೇಮೆಂಟ್ ಕೊಟ್ಟಿಲ್ಲ, ಸಿನಿಮಾ ರಿಲೀಸ್ ಆಗಿ OTTಗೆ ಬಂದರು ಅಂತ ಹೇಳ್ಬಿಟ್ಟು ಮಹೇಶ್ ಗುರು ಅವರು ಜೊತೆಗೆ ಸ್ವರ್ಣ ಅವರು ಒಂದಷ್ಟು ಆರೋಪಗಳನ್ನು ನಿಮ್ಮ ಮೇಲೆ ಮಾಡಿರುವಂಥದ್ದು. ಸೊ ಏನು ಕ್ಲಾರಿಫಿಕೇಶನ್ ಕೊಡ್ತೀರಾ ಇದ್ರ ಬಗ್ಗೆ? ಮೇಡಮ್, ಮೊದಲನೇದೇನೆಂದರೆ ನಾವು ಎಲ್ಲ ಆರ್ಟಿಸ್ಟ್ಗಳಿಗೂ ಪೇಮೆಂಟ್ ಕ್ಲಿಯರ್ ಮಾಡಿದ್ದೀವಿ. ಸೊ ಅದಕ್ಕೇನೆಂದರೆ ನಮ್ಮ ಹತ್ರ ವಿತ್ ಡಾಕ್ಯುಮೆಂಟ್ಸ್ ಇದೆ. ಸೊ ನಾವು ನಿಮ್ಗೆ ಇದನ್ನು ಸಬ್ಮಿಷನ್ ಮಾಡ್ತೀನಿ. ಸೆಕೆಂಡ್ ಥಿಂಗು, ಸ್ವರ್ಣ ಅದು ಬಂದು ನಾನು ಮಾತಾಡಿಲ್ಲ ಮೇಡಮ್, ಮ್ಯಾನೇಜರ್ ಅವ್ರು ಮಾತಾಡಿದರು, ನಮ್ಮ ರಂಗನಾಥ್ ಅವರು. ಅವ್ರು ಕರೆಸಿದ್ರು, ಅವ್ರು ಏನು ಮಾತಾಡಿದ್ರು ಆ ಪೇಮೆಂಟ್ ಅವ್ರು ಕ್ಲಿಯರ್ ಆಗಿದೆ. ಏನಂದರೆ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ವಾ, ಸೊ ಇನ್ನೊಂದಷ್ಟು ದುಡ್ಡು ಇಸ್ಕೋಬೋದು. ನನ್ನ ಹತ್ರನೇ ಎಷ್ಟೊಂದು ಜನ ಹೇಳಿದ್ದಾರೆ, ಇವರು ಅಂತ ಗೊತ್ತಿದ್ರೆ ಇನ್ನೊಂದಷ್ಟು ಜಾಸ್ತಿ ಹೇಳ್ತಾ ಇದ್ವಿ ಪೇಮೆಂಟು ಅನ್ನೋದು ಜಾಸ್ತಿ ಹೇಳಿದ್ದಾರೆ ನನ್ನ ಹತ್ರ. ಸೊ ಹಂಗಾಗಿ ಆ ನಿಟ್ಟಲ್ಲಿ ಇವರೆಲ್ಲ ಏನಂದರೆ ಇವಾಗ ಬೆಳೆ ಬೇಯಿಸ್ಕೋಬೇಕು ಅಂತ ಬಂದಿದ್ದಾರೆ. ಬಟ್ ನಾವೇನು ಮಾತಾಡಿದ್ವಿ ಆ ಪೇಮೆಂಟ್ ನಾವು ಕ್ಲಿಯರ್ ಮಾಡಿದ್ದೀವಿ. ಸರ್, ಇವಾಗ ಮಹೇಶ್ ಗುರು ಅವ್ರಿಗೆ ನೀವು ಎಷ್ಟು ಪೇಮೆಂಟ್ ಮಾತಾಡಿದ್ರಿ, ಜೊತೆಗೆ ಇವಾಗ ಎಷ್ಟು ಪೇಮೆಂಟ್ ಕೊಟ್ಟಿದ್ದೀರಾ, ಇನ್ನೇನಾದರೂ ಬಾಕಿ ಉಳಿದಿದೆಯಾ ಅಂತ? ಮೇಡಮ್, ಆ್ಯಕ್ಚುಲಿ ಏನು ಗೊತ್ತಾ, ಅವನು ಥಿಯೇಟ್ರ್ ಆರ್ಟಿಸ್ಟ್. ನಾನು ಹಿಂದಿನ ಸಿನಿಮಾದಲ್ಲೂ ಅವ್ನು ಆ್ಯಕ್ಟ್ ಮಾಡಿದ್ದ. ಅದಾದಮೇಲೆ ನಾನೇ ಕರ್ಕೊಬಂದೆ, ಬಾ ಇಲ್ಲಿ ಆ್ಯಕ್ಟಿಂಗ್ ಮಾಡು ಆಯಿತಾ, ಒಂದು ಫ್ರೇಮ್ ಮಾಡ್ಕೊ, ಚೆನ್ನಾಗಿ ಮುಂದಕ್ಕೆ ಹೋಗು ಅನ್ನೋ ಒಂದು ಸಪೋರ್ಟ್ ಮಾಡೋಣ ಅಂತ ಕರ್ಕೊಬಂದು ಒಂದಷ್ಟು ಒಳ್ಳೆ ಫ್ರೇಮ್ಸು ಮಾಡಿಕೊಟ್ಟೆ. ಅದನ್ನು ಎನ್ಕೇಶ್ ಮಾಡ್ಕೋತಾವ್ರು ಅಷ್ಟೇ. ಏನಂದರೆ ಸಿನಿಮಾ ಪೂರ್ತಿ ಇದ್ದೀವಿ, ಸೊ ನಮಗೆ ಪೇಮೆಂಟ್ ಬಂದಿಲ್ಲ ಅಂತ. ನಾವು ಪೇಮೆಂಟ್ನ ಯಾವ ಆರ್ಟಿಸ್ಟ್ಗಳಿಗೂ ನಾವು ಪ್ಯಾಕೇಜ್ ಮಾತಾಡ್ರೆ ಇಷ್ಟು ಕೊಡ್ತೀವಿ ಇಷ್ಟು ಅಂತ. ಅವ್ನು ನನಗೆ ಆಗಿರೋದ್ರಿಂದ ನಿಂಗೆ ಒಂದು 20-25 ಸಾವಿರ ಕೊಡ್ತೀನಪ್ಪ ಸಿನಿಮಾಗೆ ಮಾಡು ಅಂತ. ಸೊ ಆಯ್ತಣ್ಣ ನಾನು ಮಾಡ್ತೀನಿ ಅಂತ ಹೇಳಿ ಬಂದಿದ್ದವನು. ಈಗ ನಮಗಿನ್ನೂ ಪೇಮೆಂಟ್ ಬರಬೇಕು ಅಂತ ಹೇಳಿದ್ರೆ ಅದು ರಾಂಗ್ ಅಂತ ಅನ್ಸುತ್ತೆ. ಸರ್, ಅವರು ಮಹೇಶ್ ಗುರು ಅವರು ಇನ್ನೂ 1.5 ಲಕ್ಷ ಹಣ ಬಾಕಿ ಬರಬೇಕು ಅಂತ ಕೆಲವ್ರ ಹತ್ರ ಹೇಳ್ಕೊಂಡಿರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಇನ್ನೂ ಮಾತಾಡಿಲ್ವಲ್ಲ ಮೇಡಮ್ ಯಾರ ಹತ್ರ, ನಾವು ಅಷ್ಟು ನಂಬರ್ನ ಯಾರಿಗೂ ಹೇಳಿಲ್ಲ. ನೀವು 1.5 ಲಕ್ಷ ಕೊಡ್ತೀವಿ ಅಂತ ಏನಾದ್ರು ಡಾಕ್ಯುಮೆಂಟೇಷನಲ್ಲಿ ಇದೆಯಾ? ಈಗ ನಾನು ಕೊಟ್ಟಿರೋದಕ್ಕೆ ನಾನು ಡಾಕ್ಯುಮೆಂಟೇಷನ್ ಇದೆ. ನಿಮ್ಗೇನಾದ್ರು ಪೇಪರಲ್ಲಿ ಬರ್ಕೊಟ್ಟಿದ್ದೀನ? ನಾನು ಏನಾದ್ರು ಇದ್ದರೆ ತೋರಿಸಿದ್ರೆ ನಾನು ಮಾಡ್ತೀನಿ, ಇಲ್ಲಾಂದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀನಿ ನಾನು. ಈಗ ಪೊಲೀಸ್ ಸ್ಟೇಷನಲ್ಲಿ ಏನಂತ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀರಾ? ಈ ಥರ ಸಿನಿಮಾ ಬಗ್ಗೆ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಥರ ವಿಡಿಯೋ ಮಾಡಿಬಿಟ್ಟಿದ್ದಾರೆ, ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ.